ನಮಸ್ಕಾರ ವೀಕ್ಷಕರೇ, ಈ ದಿನ ನಾನು ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರ್ ತೊಗೊಂಡು ಬೆಳ್ಳುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಳ್ಳಿ. ಆಮೇಲೆ ಹಸಿ ಶುಂಠಿ, ನಂತರ ಒಂದು 4 ಖಾರಕ್ಕೆ ಸ್ವಲ್ಪ ತಕ್ಕಂತೆ 4 ಹಸಿಮೆಣಸಿನಕಾಯಿ ತೊಗೊಳ್ಳಿ. ಅದಾದಮೇಲೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೊಗೋಬೇಕು. ಕೊತ್ತಂಬರಿ ಸೊಪ್ಪು ಆದ ನಂತರ ಪುದೀನ ಸೊಪ್ಪು ತೊಗೋಬೇಕು. ಸ್ವಲ್ಪ 4 ಎಸಳು. ಒಂದು 5-6 ಲವಂಗ, 4 ಕಾಳು ಮೆಣಸು, ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ನಂತರ ಹಸಿಮೆಣಸಿನಕಾಯಿ, ಬೀಟ್ರೂಟ್, ಕ್ಯಾರೆಟ್, ಆಲೂಗಡ್ಡೆ, ಹಸಿ ಬಟಾಣಿ, ಬೀನ್ಸು ಮತ್ತು ಈರುಳ್ಳಿ, ಲವಂಗ, ಏಲಕ್ಕಿ, ಚಕ್ಕೆ, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಟೊಮೊಟೊ ಇಷ್ಟು ತೊಗೋಬೇಕು. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು 4 ಚಮಚ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ ಒಗ್ಗರಣೆಗೆ ಹಾಕ್ಕೋಬೇಕು. ಅದಾದ ನಂತರ ಪುದೀನ ಸೊಪ್ಪು ಹಾಕಬೇಕು. ಪುದೀನ ಸೊಪ್ಪು ಸ್ವಲ್ಪ ಬಾಡಿದ ನಂತರ ಮೆಂತ್ಯ ಸೊಪ್ಪು ಹಾಕಬೇಕು. ಸ್ವಲ್ಪ ಇದು ಒಗ್ಗರಣೆ ಎಲ್ಲ ಇದಾದಮೇಲೆ ಹಸಿಮೆಣಸಿನಕಾಯಿ ಹಾಕಬೇಕು. ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಇವೆರಡು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವ ಥರ ಅಂತ ಹೇಳಿದ್ರೆ ಕೆಂಪಾಗಬೇಕು, ಒಂಥರ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಫ್ರೈ ಆದಮೇಲೆ ಹೆಚ್ಚಿರ್ತಕ್ಕಂಥ ತರಕಾರಿಗಳನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಎಲ್ಲ ತರಕಾರಿಗಳು, ಬೀಟ್ರೂಟ್, ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಇನ್ನು ನಿಮಗೆ ಬೇಕಾದಂಥ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೋದು. ನನ್ನ ಕಡೆ ಏನಿದಾವೆ, ಯಾವ್ಯಾವ ತರಕಾರಿ ನನ್ನ ಹತ್ರ ಇದಾವೆ ಅದು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಇನ್ನೂ ಬೇಕಿದ್ದರೆ ಬೇರೆ ತರಕಾರಿಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ವೀಕ್ಷಕರೇ. ಓಕೆ, ನಂತರ ಎಲ್ಲ ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲ ತರಕಾರಿಗಳು ಚೆನ್ನಾಗಿ ಸ್ವಲ್ಪ ಬೆಂದ ನಂತರ ಟೊಮೊಟೊ ಆ್ಯಡ್ ಮಾಡಬೇಕು. ಟೊಮೊಟೊ ಆ್ಯಡ್ ಮಾಡಿಬಿಟ್ಟು ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ. ಟೊಮೊಟೊ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಟೊಮೊಟೊ ಮತ್ತು ತರಕಾರಿಗಳು ನೀಟಾಗಿ ಬೇಯೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲ ತರಕಾರಿಗಳು ನೀಟಾಗಿ ಬೇಯಬೇಕು. ಬೆಂದ ನಂತರ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಉಪ್ಪು ಆ್ಯಡ್ ಮಾಡಿದ ಮೇಲೆ ಮತ್ತೆ ಮಿಕ್ಸ್ ಮಾಡಬೇಕು ತರಕಾರಿಗಳಿಗೆ ಉಪ್ಪನ್ನು ಆ್ಯಡ್ ಮಾಡಿದಾಗ ಮಾತ್ರ ತಿನ್ನುವಾಗ ರುಚಿ ಅನಿಸುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡಬೇಕು. ಅದಾದ ನಂತರ ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಕೂಡ ಆ್ಯಡ್ ಮಾಡಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಮಸಾಲೆ ಮತ್ತು ತರಕಾರಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಇದೇ ಲೋಟದಲ್ಲಿ 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 4 ಗ್ಲಾಸ್ ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ರುಚಿಗೆ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡಬೇಕು. 2 ಗ್ಲಾಸ್ ಅಕ್ಕಿ ತೊಗೊಂಡು ತೊಳೆದು 20 ನಿಮಿಷ ನೆನೆಸಿಟ್ಟಿದ್ದೀನಿ. ಈಗ ಕುದಿ ಬಂದ ತಕ್ಷಣ ಆ 2 ಗ್ಲಾಸ್ ಅಕ್ಕಿನ ಇದರಲ್ಲೇ ಆ್ಯಡ್ ಮಾಡಬೇಕು. ಅದಾದ ನಂತರ ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅದನ್ನು ಕುದಿಯಲು ಬಿಡಬೇಕು. ಮುಚ್ಚಿ ಕುದಿಸ್ಬೇಕು. 20 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸಿದ ನಂತರ ಓಪನ್ ಮಾಡಬೇಕು. ಈಗ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.